ಮೊದಲನೇ ಪ್ರಶ್ನೆ, ಹಾಲಿಗೆ ಸಮಾನವಾದ ಕ್ಯಾಲ್ಸಿಯಂ ಯಾವ ಹಣ್ಣುಗಳಲ್ಲಿ ಸಮೃದ್ಧವಾಗಿದೆ? ಎ. ಅಂಜೂರ ಹಣ್ಣು, ಬಿ. ಮಾವಿನ ಹಣ್ಣು, ಸಿ. ಆಪಲ್ ಹಣ್ಣು, ಡಿ. ಕಿವಿ ಹಣ್ಣು. ಉತ್ತರ ಎ. ಅಂಜೂರ ಹಣ್ಣು. ಎರಡನೇ ಪ್ರಶ್ನೆ, ರಕ್ತದಾನಕ್ಕೆ ಕನಿಷ್ಠ ವಯಸ್ಸಿನ ಮಿತಿ ಎಷ್ಟು? ಎ. 16, ಬಿ. 17, ಸಿ. 20, ಡಿ. 18. ಉತ್ತರ ಬಿ. 18. ಮೂರನೇ ಪ್ರಶ್ನೆ, ಭಾರತದಲ್ಲಿ ಪಿನ್ ಕೋಡ್ ಅನ್ನು ಎಷ್ಟು ವರ್ಷಗಳಿಂದ ಪರಿಚಯಿಸಲಾಯಿತು? ಎ. 1950, ಬಿ. 1972, ಸಿ. 1980, ಡಿ. 1985. ಉತ್ತರ ಬಿ. 1972. ನಾಲ್ಕನೇ ಪ್ರಶ್ನೆ, ಪಾರ್ಶ್ವವಾಯು ತಡೆಯಲು ಯಾವ ಹಣ್ಣು ಉಪಯುಕ್ತ? ಎ. ಸೇಬು, ಬಿ. ಕಿತ್ತಳೆ, ಸಿ. ದ್ರಾಕ್ಷಿಗಳು, ಡಿ. ಪೇರಳೆ ಹಣ್ಣು. ಉತ್ತರ ಮೇಲಿನ ಎಲ್ಲವೂ. ಐದನೇ ಪ್ರಶ್ನೆ, ಮಾನವನ ದೇಹದ ಯಾವ ಅಂಗವು ರಕ್ತವನ್ನು ಶುದ್ಧೀಕರಿಸುತ್ತದೆ? ಎ. ಮೂತ್ರಪಿಂಡ, ಬಿ. ಶ್ವಾಸಕೋಶ, ಸಿ. ಹೃದಯ, ಡಿ. ಮನಸ್ಸು. ಉತ್ತರ ಎ. ಮೂತ್ರಪಿಂಡ. ಆರನೇ ಪ್ರಶ್ನೆ, ವಿಷಪೂರಿತ ಹಾವುಗಳ ರಕ್ತವನ್ನು ಕುಡಿಯುವ ಜನರನ್ನು ಹೊಂದಿರುವ ದೇಶ ಯಾವುದು? ಎ. ಇಂಡೋನೇಷಿಯಾ, ಬಿ. ಐಲ್ಯಾಂಡ್, ಬಿ. ಮಾರಿಷಸ್, ಡಿ. ಉಗಾಂಡ. ಉತ್ತರ ಎ. ಇಂಡೋನೇಷಿಯಾ. ಏಳನೇ ಪ್ರಶ್ನೆ, ಐಸ್ ಕ್ರೀಮ್ ತಿಂದ ಎಷ್ಟು ಸಮಯದ ನಂತರ ನೀರು ಕುಡಿಯಬೇಕು? ಎ. 5 ನಿಮಿಷಗಳು, ಬಿ. 20 ನಿಮಿಷಗಳು, ಸಿ. 30 ನಿಮಿಷಗಳು, ಡಿ. 15 ನಿಮಿಷಗಳು. ಉತ್ತರ ಡಿ. 15 ನಿಮಿಷಗಳು. ಎಂಟನೆಯ ಪ್ರಶ್ನೆ, ಹೊಟ್ಟೆಯ ಅನಿಲವನ್ನು ಸ್ವಲ್ಪ ಸಮಯದಲ್ಲೇ ಹೋಗಲಾಡಿಸಲು ಉತ್ತಮವಾದ ಎಲೆ? ಎ. ತುಳಸಿ, ಬಿ. ಬ್ರಾಹ್ಮಿ, ಸಿ. ಕೊತ್ತಂಬರಿ, ಡಿ. ಕರಿಬೇವು. ಉತ್ತರ ಡಿ. ಕರಿಬೇವು. ಒಂಬತ್ತನೆಯ ಪ್ರಶ್ನೆ, ಹೆಚ್ಚು ತಲೆನೋವು ಉಂಟು ಮಾಡುವ ಸುಗಂಧ ದ್ರವ್ಯದ ವಾಸನೆ? ಎ. ಮಸಾಲೆ, ಬಿ. ಶ್ರೀಗಂಧದ ಮರ, ಸಿ. ಚಾಕ್ಲೇಟ್, ಡಿ. ಗುಲಾಬಿ. ಉತ್ತರ ಡಿ. ಗುಲಾಬಿ. ಹತ್ತನೆಯ ಪ್ರಶ್ನೆ, ಯಾವ ರಕ್ತದ ಗುಂಪು ಕ್ಯಾನ್ಸರ್ ಅಪಾಯವನ್ನು ಹೆಚ್ಚು ಹೊಂದಿದೆ? ಎ. ಬಿ ರಕ್ತದ ಗುಂಪು, ಬಿ. ಓ ರಕ್ತದ ಗುಂಪು, ಸಿ. ಎಬಿ ರಕ್ತದ ಗುಂಪು, ಡಿ. ಎ ರಕ್ತದ ಗುಂಪು. ಉತ್ತರ ಎ. ಬಿ ರಕ್ತದ ಗುಂಪು. 11ನೆಯ ಪ್ರಶ್ನೆ, ರಾಜ್ಯದ ಮುಖ್ಯಮಂತ್ರಿ ಆಗುವುದಕ್ಕೆ ಕನಿಷ್ಠ ವಯಸ್ಸು ಎಷ್ಟು? ಎ. 25 ವರ್ಷ, ಬಿ. 35 ವರ್ಷ, ಸಿ. 30 ವರ್ಷ, ಡಿ. 18 ವರ್ಷ. ಉತ್ತರ ಎ. 25 ವರ್ಷ. 12ನೆಯ ಪ್ರಶ್ನೆ, ಅತಿ ಹೆಚ್ಚಾಗಿ ಯಾವಾಗಲೂ ನಿದ್ದೆ ಮಾಡಿದರೆ ಏನಾಗುತ್ತದೆ? ಎ. ಮರೆವು, ಬಿ. ಕ್ಯಾನ್ಸರ್, ಸಿ. ಶುಗರ್, ಡಿ. ಹೃದಯಾಘಾತ. ಉತ್ತರ ಡಿ. ಹೃದಯಾಘಾತ. ತುಂಬಾ ಕಡಿಮೆ ನಿದ್ದೆ ಮಾಡುವುದಕ್ಕಿಂತ ಹೆಚ್ಚು ನಿದ್ದೆ ಮಾಡುವುದರಿಂದ ಹೃದಯ ರೋಗ, ಪಾರ್ಶ್ವವಾಯು ಮತ್ತು ಮಧುಮೇಹದಂತ ಹೆಚ್ಚಿನ ಅಪಾಯವಿದೆ. 13ನೇ ಪ್ರಶ್ನೆ, ರೋಗ ನಿರೋಧಕ ಶಕ್ತಿಯನ್ನು ಯಾವುದು ಹೆಚ್ಚಿಸುತ್ತದೆ? ಎ. ಸೊಪ್ಪುಗಳು, ಬಿ. ಹಾಲು, ಸಿ. ಹಣ್ಣುಗಳು, ಡಿ. ತರಕಾರಿಗಳು. ಉತ್ತರ ಎ. ಸೊಪ್ಪುಗಳು. 14ನೇ ಪ್ರಶ್ನೆ, ಭಾರತದಲ್ಲಿ ಹೆಚ್ಚು ಬೆಳೆಯುವ ಬೆಳೆ ಯಾವುದು? ಎ. ಹತ್ತಿ, ಬಿ. ಮೆಣಸಿನಕಾಯಿ, ಸಿ. ಗೋಧಿ, ಡಿ. ಅಕ್ಕಿ. ಉತ್ತರ ಡಿ. ಅಕ್ಕಿ. 15ನೇ ಪ್ರಶ್ನೆ, ಮನೆಯಲ್ಲಿ ಯಾವ ವಸ್ತುವು ಹಣವನ್ನು ಹೆಚ್ಚಿಸುವುದಿಲ್ಲ? ಎ. ಆಮೆಗೊಂಬೆ, ಬಿ. ಮುರಿದ ವಸ್ತು, ಸಿ. ನವಿಲುಗರಿ, ಡಿ. ತುಂಬು ಉಪ್ಪು.
ಉತ್ತರ ಬಿ ಮುರಿದ ವಸ್ತು. ಜೀವನದಲ್ಲಿ ಶಾಂತಿಯಿಂದ ಬದುಕಲು ಮತ್ತು ಆರ್ಥಿಕವಾಗಿ ಸಮಸ್ಯೆಗಳಿಂದ ಮುಕ್ತವಾಗಲು ಮನೆಯಲ್ಲಿ ವಾಸ್ತು ಇರುವುದರ ಜೊತೆಗೆ ಮನೆಯಲ್ಲಿ ಇಡುವ ವಸ್ತುಗಳ ವಿಚಾರದಲ್ಲೂ ವಾಸ್ತು ನಿಯಮಗಳನ್ನು ಪಾಲಿಸಬೇಕು. ಹಳೆಯ ಮತ್ತು ಮುರಿದ ಗಡಿಯಾರಗಳನ್ನು ಮನೆಯಲ್ಲಿ ಇಡುವುದು ಒಳ್ಳೆಯದಲ್ಲ. ಹಳೆಯ ಅಥವಾ ಮುರಿದ ವಿಗ್ರಹಗಳು, ದೇವರ ಫೋಟೋಗಳು ಮನೆಯಲ್ಲಿ ಇಡಬಾರದು. ಈ ವಿಷಯಗಳು ನಮಗೆ ನಕಾರಾತ್ಮಕತೆಯನ್ನು ತರುತ್ತವೆ. 16ನೇ ಪ್ರಶ್ನೆ. 1 ಲೀಟರ್ ಸಮುದ್ರದ ನೀರನ್ನು ಕುದಿಸಿದರೆ ಎಷ್ಟು ಗ್ರಾಂ ಉಪ್ಪು ಸಿಗುತ್ತದೆ? ಎ 35 ಗ್ರಾಂ, ಬಿ 25 ಗ್ರಾಂ, ಸಿ 20 ಗ್ರಾಂ, ಡಿ 45 ಗ್ರಾಂ. ಉತ್ತರ ಎ 35 ಗ್ರಾಂ. 17ನೇ ಪ್ರಶ್ನೆ. ಯಾವ ಆಹಾರಗಳು ಹೃದಯಾಘಾತಕ್ಕೆ ಕಾರಣವಾಗುತ್ತವೆ? ಎ ಕೊಬ್ಬು, ಬಿ ಪ್ರೋಟೀನ್, ಸಿ ಕಾರ್ಬೋಹೈಡ್ರೇಟ್, ಡಿ ಯಾವುದೂ ಅಲ್ಲ. ಉತ್ತರ ಎ ಕೊಬ್ಬು. 18ನೇ ಪ್ರಶ್ನೆ. ಯಾವ ಜೀವಿಗಳ ಹೃದಯವು 1 ನಿಮಿಷದಲ್ಲಿ ಕೇವಲ 9 ಬಾರಿ ಬಡಿಯುತ್ತದೆ? ಎ ನೀಲಿ ತಿಮಿಂಗಿಲ, ಬಿ ಆಮೆ, ಸಿ ಅಳಿಲು, ಡಿ ಮನುಷ್ಯ. ಉತ್ತರ ಎ ನೀಲಿ ತಿಮಿಂಗಿಲ. 19ನೇ ಪ್ರಶ್ನೆ. ಸಾರ್ವತ್ರಿಕ ರೇಡಿಯೋ ಪ್ರಸಾರವನ್ನು ಮೊದಲು ಎಲ್ಲಿ ಪ್ರಾರಂಭಿಸಲಾಯಿತು? ಎ ನವದೆಹಲಿ, ಬಿ ಚೆನ್ನೈ, ಸಿ ಮುಂಬೈ, ಡಿ ಕೋಲ್ಕತ್ತಾ. ಉತ್ತರ ಡಿ ಕೋಲ್ಕತ್ತಾ. 20ನೇ ಪ್ರಶ್ನೆ. ಹಾವುಗಳು ಎಷ್ಟು ದೂರ ಪ್ರಯಾಣಿಸಬಹುದು? ಎ 1.6 ಕಿಲೋಮೀಟರ್, ಬಿ 2 ಕಿಲೋಮೀಟರ್, ಸಿ 3 ಕಿಲೋಮೀಟರ್, ಡಿ 5 ಕಿಲೋಮೀಟರ್. ಉತ್ತರ ಎ 1.6 ಕಿಲೋಮೀಟರ್. ವಿಟಮಿನ್ ಡಿ ಉತ್ಪಾದಿಸಲು ಮಾನವನ ದೇಹದ ಯಾವ ಭಾಗವು ಸೂರ್ಯನ ಬೆಳಕನ್ನು ಬೆಳೆಸುತ್ತದೆ? ಎ ಚರ್ಮ, ಬಿ ಕಿವಿ, ಸಿ ಕಣ್ಣು, ಡಿ ನಾಲಿಗೆ. ಉತ್ತರ ಎ ಚರ್ಮ. 1 ನಿಮಿಷದಲ್ಲಿ ಮನುಷ್ಯನ ಸಾಮಾನ್ಯ ಹೃದಯ ಬಡಿತ ಎಷ್ಟು? ಎ 62, ಬಿ 72, ಸಿ 70, ಡಿ 76. ಉತ್ತರ ಬಿ 72. ಕೆಲವೇ ಕ್ಷಣಗಳಲ್ಲಿ ಗ್ಯಾಸ್ ಟ್ರಬಲ್ ಅನ್ನು ನಿವಾರಿಸುವ ಡ್ರಿಂಕ್ ಯಾವುದು? ಎ ಜೀರಿಗೆ, ಬಿ ನಿಂಬೆ, ಸಿ ಹಸಿಶುಂಠಿ, ಡಿ ಲವಂಗ. ಉತ್ತರ ಎ ಜೀರಿಗೆ. ಕಣ್ಣಿನ ದೃಷ್ಟಿಯನ್ನು ಸ್ಪಷ್ಟವಾಗಿ ಕಾಣುವಂತೆ ಮಾಡುವ ಆಹಾರ ಯಾವುದು? ಎ ಕೆಂಪು ತೊಗರುಬೇಳೆ, ಬಿ ಹೆಸರುಕಾಳು, ಸಿ ರಾಗಿ, ಡಿ ಶೇಂಗಾ. ಉತ್ತರ ಎ ಕೆಂಪು ತೊಗರುಬೇಳೆ. ಯಾವ ದೇಶವು ಜನವರಿ 1ರಂದು ಸ್ವಾತಂತ್ರ್ಯ ದಿನವನ್ನು ಆಚರಿಸುತ್ತದೆ? ಎ ಮಾಲ್ಡೀವ್ಸ್, ಬಿ ನೈಜೀರಿಯಾ, ಸಿ ಅಫ್ಘಾನಿಸ್ತಾನ್, ಡಿ ಸುಡನ್. ಉತ್ತರ ಡಿ ಸುಡನ್. ಅಧಿಕಾರದಲ್ಲಿದ್ದಾಗ ಮರಣ ಹೊಂದಿದ ಭಾರತದ ಮೊದಲ ರಾಷ್ಟ್ರಪತಿ ಯಾರು? ಎ ವೆಂಕಟಗಿರಿ, ಬಿ ಜಾಕಿರ್ ಹುಸೇನ್, ಸಿ ಅಬ್ದುಲ್ ಕಲಾಂ, ಡಿ ಜೈಲ್ ಸಿಂಗ್. ಉತ್ತರ ಬಿ ಜಾಕಿರ್ ಹುಸೇನ್. ಭಾರತದ ರಾಜ್ಯಗಳನ್ನು ಯಾವ ಆಧಾರದ ಮೇಲೆ ವಿಂಗಡಿಸಲಾಗಿದೆ? ಎ ಜನರು, ಬಿ ಭಾಷೆ, ಸಿ ಸಂಸ್ಕೃತಿ, ಡಿ ಸಾಹಿತ್ಯ. ಉತ್ತರ ಬಿ ಭಾಷೆ. ಸಸ್ಯದ ಎಲೆಗಳ ಹಸಿರು ಸ್ವಭಾವಕ್ಕೆ ಯಾವ ಖನಿಜ ಕಾರಣವಾಗಿದೆ? ಎ ಮೆಗ್ನೀಸಿಯಂ, ಬಿ ಮ್ಯಾಂಗನೀಸ್, ಸಿ ಸೋಡಿಯಂ, ಡಿ ಸಾರಜನಕ. ಉತ್ತರ ಎ ಮೆಗ್ನೀಸಿಯಂ. ಪ್ಲಾಸ್ಟಿಕ್ ಬಾಟಲಿನಿಂದ ನೀರು ಕುಡಿಯುವುದರಿಂದ ಯಾವ ರೋಗ ಬೇಗ ಬರುತ್ತದೆ? ಎ ಗಂಟಲು ನೋವು, ಬಿ ಕ್ಯಾನ್ಸರ್, ಸಿ ಹೃದಯಾಘಾತ, ಡಿ ಕೀಲು ನೋವು. ಉತ್ತರ ಬಿ ಕ್ಯಾನ್ಸರ್.
ಯಾವ ಹಣ್ಣಿನ ರಸ ಚರ್ಮ ರೋಗ ವಾಸಿಯಾಗುತ್ತದೆ? ಎ ಅಂಜೂರ ಹಣ್ಣು, ಬಿ ನಿಂಬೆ ಹಣ್ಣು, ಸಿ ಪಪ್ಪಾಯಿ ಹಣ್ಣು, ಡಿ ಮಾವಿನ ಹಣ್ಣು. ಉತ್ತರ ಡಿ ನಿಂಬೆ ಹಣ್ಣು. ಟೊಮ್ಯಾಟೊ ಹೆಚ್ಚಾಗಿ ಆಹಾರದಲ್ಲಿ ಉಪಯೋಗಿಸುವುದರಿಂದ ಯಾವ ವ್ಯಾಧಿ ಬರುವುದಿಲ್ಲ? ಎ ಹೃದಯಾಘಾತ, ಬಿ ಕ್ಯಾನ್ಸರ್, ಸಿ ಕೀಲು ನೋವು, ಡಿ ಪಕ್ಷವಾತ. ಉತ್ತರ ಬಿ ಕ್ಯಾನ್ಸರ್. ಹಾಲಿಗೆ ಸಮಾನವಾದ ಕ್ಯಾಲ್ಸಿಯಂ ಯಾವ ಹಣ್ಣುಗಳಲ್ಲಿ ಸಮೃದ್ಧವಾಗಿದೆ? ಎ ಅಂಜೂರ ಹಣ್ಣು, ಬಿ ಮಾವು ಹಣ್ಣು, ಸಿ ಆಪಲ್ ಹಣ್ಣು, ಡಿ ಕಿವಿ ಹಣ್ಣು. ಉತ್ತರ ಎ ಅಂಜೂರ ಹಣ್ಣು. 100 ವರ್ಷಗಳವರೆಗೆ ಬದುಕುವ ಹಕ್ಕಿ ಯಾವುದು? ಎ ಹದ್ದು, ಬಿ ಗೂಬೆ, ಸಿ ನವಿಲು, ಡಿ ಗಿಳಿಗಳು. ಉತ್ತರ ಡಿ ಗಿಳಿಗಳು. ಯಾವ ಪ್ರಾಣಿಯು ಗಂಡು ಮತ್ತು ಹೆಣ್ಣನ್ನು ಪ್ರತ್ಯೇಕಿಸಲು ಸಾಧ್ಯವಿಲ್ಲ? ಎ ಚಿಟ್ಟೆ, ಬಿ ಚೇಳು, ಸಿ ಎರೆಹುಳು, ಡಿ ಬಸವನ ಹುಳು. ಉತ್ತರ ಡಿ ಬಸವನ ಹುಳು. ಯಾವ ಮರವನ್ನು ಬೋಧಿ ವೃಕ್ಷ ಎಂದು ಕರೆಯುತ್ತಾರೆ? ಎ ಬೇವಿನ ಮರ, ಬಿ ಅರಳಿ ಮರ, ಸಿ ಹುಣಸೆ ಮರ, ಡಿ ಆಲದ ಮರ. ಉತ್ತರ ಬಿ ಅರಳಿ ಮರ. ಅನ್ನ ಬಹುಬೇಗ ಜೀರ್ಣವಾಗಲು ಉಪಯೋಗ ಪಡುವುದು ಯಾವುದು? ಎ ಮೊಸರು, ಬಿ ಖರ್ಜೂರ, ಸಿ ಬೆಲ್ಲ, ಡಿ ನಿಂಬೆಕಾಯಿ. ಉತ್ತರ ಎ ಮೊಸರು. ಪ್ರಪಂಚದಲ್ಲಿ ಮೊದಲು ಯಾವ ದೇಶದಲ್ಲಿ ಆಯುರ್ವೇದ ಔಷಧಿ ಕಾಣಿಸಿಕೊಂಡಿತು? ಎ ಭಾರತ, ಬಿ ಚೀನಾ, ಸಿ ಶ್ರೀಲಂಕಾ, ಡಿ ಜಪಾನ್. ಉತ್ತರ ಎ ಭಾರತ. ಯಾವ ಹಣ್ಣನ್ನು ಹಾಲಿನೊಂದಿಗೆ ಸೇವಿಸಿದರೆ ಅಜೀರ್ಣ ಉಂಟಾಗುತ್ತದೆ? ಎ ಕಿತ್ತಳೆ, ಬಿ ಆಪಲ್, ಸಿ ಸ್ಟ್ರಾಬೆರಿ, ಡಿ ಮಾವು. ಉತ್ತರ ಎ ಕಿತ್ತಳೆ.